ಪ್ರಚಾರದ ಹಂಬಲವಿಲ್ಲದೆ ಸಮಾಜದ ಒಳಿತನ್ನೇ ಗುರಿಯಾಗಿಸಿಕೊಂಡು ಯುವಕರ ತಂಡವೊಂದು ಸದ್ದಿಲ್ಲದೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೈಲ್ಹೊಂಗಲ್ ನಗರದ ಸುಮಾರು 30 ಯುವಕರನ್ನು ಒಳಗೊಂಡ ಬೈಲ್ಹೊಂಗಲ್ ಎಡಿಟ್ಸ್ ತಂಡವು ಪ್ರತಿ ವಾರ ಒಂದು ದಿನವನ್ನು ಸಮಾಜ ಸೇವೆಗೆ ಮೀಸಲಿಟ್ಟು ನಗರದ ದೇವಸ್ಥಾನಗಳು, ಉದ್ಯಾನವನಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಮಹತ್ವವನ್ನು ಸಾರುತ್ತಿದೆ. ಪ್ರತಿ ಭಾನುವಾರ ನಗರದ ವಿವಿಧೆಡೆ ತೆರಳಿ ಅಲ್ಲಿನ ಪರಿಸರವನ್ನು ಪರಿಶೀಲಿಸುವ ತಂಡ ಅಗತ್ಯವಿರುವ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಸ್ವಚ್ಛತಾ ಕಾರ್ಯ ಕೈಗೊಳ್ಳುತ್ತಿದೆ. ದೇವಸ್ಥಾನಗಳ ಸುತ್ತಮುತ್ತಲಿನ ಆವರಣ, ಉದ್ಯಾನವನಗಳಲ್ಲಿನ ಕಸ ಕಡ್ಡಿ, ಅನಗತ್ಯವಾಗಿ ಬೆಳೆದಿರುವ ಗಿಡ ಗಂಟಿಗಳನ್ನು ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛ ಹಾಗೂ ಸುಂದರ ವಾತಾವರಣ ಕಲ್ಪಿಸುವಲ್ಲಿ ತಂಡದ ಸದಸ್ಯರು ಶ್ರಮಿಸುತ್ತಿದ್ದಾರೆ. ಯುವ ಶಕ್ತಿಯನ್ನು ಕೇವಲ ಮನರಂಜನೆಗೆ ಸೀಮಿತಗೊಳಿಸದೆ ಸಮಾಜಮುಖಿ ಕಾರ್ಯಗಳಿಗೆ ಬಳಸಿಕೊಳ್ಳುವುದು ಈ ತಂಡದ ವಿಶೇಷತೆಯಾಗಿದೆ. ಇದರ ಭಾಗವಾಗಿ ನಗರದ ವಿದ್ಯಾನಗರ ನಿವಾಸಿಗಳ ಸಹಕಾರದೊಂದಿಗೆ ನವಗ್ರಹ ವಾಟಿಕಾ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಯಿತು. ಉದ್ಯಾನವನದ ವಿವಿಧ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಯುವಕರು ಕಸ ಕಡ್ಡಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರು ಉತ್ತಮ ಪರಿಸರದಲ್ಲಿ ಸಮಯ ಕಳೆಯುವಂತೆ ಉದ್ಯಾನವನ್ನು ಸ್ವಚ್ಛ ಹಾಗೂ ಅಚ್ಚುಕಟ್ಟಾಗಿ ರೂಪಿಸುವ ಪ್ರಯತ್ನ ಮಾಡಿದರು. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ಕೈಗೊಂಡ ಈ ಕಾರ್ಯ ಸ್ಥಳೀಯರ ಗಮನ ಸೆಳೆಯಿತು. ಸಮಾಜದಲ್ಲಿ ಬದಲಾವಣೆ ತರಲು ದೊಡ್ಡ ಕಾರ್ಯಕ್ರಮಗಳ ಅಗತ್ಯವಿಲ್ಲ. ಸಣ್ಣ ಪ್ರಯತ್ನಗಳೇ ನಿರಂತರವಾಗಿ ನಡೆದರೆ ಅವು ದೊಡ್ಡ ಪರಿಣಾಮ ಬೀರುತ್ತವೆ ಎಂಬುದಕ್ಕೆ ಬೈಲ್ಹೊಂಗಲ್ ಎಡಿಟ್ಸ್ ತಂಡ ಮಾದರಿಯಾಗಿದೆ. ಯುವಕರು ತಮ್ಮ ಬಿಡುವಿನ ಸಮಯವನ್ನು ಸಮಾಜದ ಒಳಿತಿಗಾಗಿ ಬಳಸಿಕೊಳ್ಳುತ್ತಿರುವುದು ಇತರರಿಗೂ ಪ್ರೇರಣೆಯಾಗಿದ್ದು, ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವುದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹೌದು ಎಂಬ ಸಂದೇಶವನ್ನು ತಂಡ ಸಾರುತ್ತಿದೆ. ಸ್ವಚ್ಛತಾ ಕಾರ್ಯದಲ್ಲಿ ಬೈಲ್ಹೊಂಗಲ್ ಎಡಿಟ್ಸ್ ತಂಡದ ಸದಸ್ಯರಾದ ವಿಶಾಲ್ ಕಮತ್ಗಿ, ಕಿರಣ್ ಹೊಂಡೇಕರ್, ಈರಣ್ಣ ಬಬ್ಲಿ, ಮಂಜುನಾಥ್ ಎಮ್ಮಿ, ಸುರೇಶ್ ಅರಳಿಕಟ್ಟಿ, ಶಶಿಧರ್ ಬೋರಕ್ನವರ್, ಹೃತಿಕ್ ತುಡುವೇಕರ್, ಮನೋಜ್ ಪಾಸಲ್ಕರ್, ದೀಪಕ್ ಅಂಗಡಿ, ವೀರನಗೌಡ ಪಾಟೀಲ್, ಕಾರ್ತಿಕ್ ತಿರ್ಕಣ್ಣವರ್, ಬಸವರಾಜ್ ಹಲಕಿ, ಮಣಿಕಂಠ ಸಿರಗಾಮಿ, ಮನ್ವಿತ್ ಬೆಳಗಾವಿ, ಶಿವಪ್ರಸಾದ್ ಪಾಟೀಲ್ ಹಾಗೂ ವಿಜಯ್ ಪತ್ತಾರ್ ಹಾಗೂ ಎಂಬಿ ಯರಗುದಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.